ಪ್ರೇಮದ ಸತ್ವ ಪರೀಕ್ಷೆಗೆ ವಿರಹ ಎಂಬ ಅಗ್ನಿ ಅಗತ್ಯ. ವಿರಹದಲ್ಲಿ ಬತ್ತಿ ಹೋಗದ ಅನುರಾಗವೇ ನಿಜವಾದ ಪ್ರೇಮ. ಪ್ರೇಮ ಎಂಬ ಬಂಗಾರವನ್ನು ಪುಟಕ್ಕಿಡುವ ಬೆಂಕಿಯೇ ವಿರಹ. ದಟ್ ಮೀನ್ಸ್ ದ ರಿಯಲ್ ಲವ್ ಡಸ್ ನಾಟ್ wither out in separation but grows in abundance. The gold of love is purified by the fire of separation. ವಿರಹದಲ್ಲಿ ಶೃಂಗಾರದ ಪ್ರಶಾಂತ ಪ್ರಭೆ ಹೇಗೆ ಹೊಂಬೆಳಕನ್ನು ಸೂಸುತ್ತದೆ ಎಂಬುದಕ್ಕೆ ಸಾಕ್ಷಿ ಕಾಳಿದಾಸನ ಈ ಮೇಘದೂತ. ದಿವ್ಯ ಪ್ರೇಮದ ಮಧುರ ಸಂದೇಶವೇ ಈ ಕೃತಿ. ಶಾಪಗ್ರಸ್ತನಾಗಿ ಕಾಂತೆಯನ್ನಗಲಿ ಬಹುದೂರವಿದ್ದ ಯಕ್ಷ ಏನಮ್ಮ, ನಾನು ಯಾರಿಗೋಸ್ಕರ ಪಾಠ ಮಾಡ್ತಾ ಇರೋದು? ನಿದ್ದೆ ಬರೋ ಹಾಗಿದ್ರೆ ರಜಾ ತಗೊಂಡು ಮನೆಗೆ ಹೋಗು. ಸಾರಿ ಮಿಸ್, ಪಾಠದಲ್ಲಿ ಶ್ರದ್ಧೆ ಇರ್ಬೇಕಮ್ಮ. ಪ್ರಕೃತಿಯ ಪ್ರೇಮದ ತಾಳಕ್ಕೆ ಮೃಗ ಪಕ್ಷಿಗಳು ನಲಿಯುತ್ತವೆ, ಗಿಡ ಬಳ್ಳಿಗಳು ದನಿಗೂಡಿಸುತ್ತವೆ, ಗಿರಿ ನದಿಗಳು ಒಗುಡುತ್ತವೆ. ಸುಧಾ, ಏನಾಗಿದೆ ನಿಮ್ಗೆಲ್ಲ? ನನ್ನ ಪಾಠದಲ್ಲಿ ಆಸಕ್ತಿ ಇಲ್ಲೇ ಇದ್ರೆ ಅಟೆಂಡೆನ್ಸ್ ಕೊಟ್ಟು ಹೊರಟೋಗಿ. ಕ್ಷಮಿಸಿ ಮಿಸ್, ನಾನು ಪಾಠ ಮಾಡ್ತಾ ಇದ್ರೆ ಕಣ್ಣು ಮುಚ್ಕೊಂಡು ಅದೇನು ಯೋಚನೆ ಮಾಡ್ತಾ ಇದ್ದೆ? ಕಲ್ಪನೆಯಲ್ಲಿ ಮೇಘಗಳನ್ನ ಸೃಷ್ಟಿಸಿ ನೋಡ್ತು. ಇನ್ನೂ ಸ್ವಲ್ಪ ಹೊತ್ತು ಸುಮ್ಮನೆ ಇದ್ದಿದ್ರೆ ಆ ಯಕ್ಷನ್ನೇ ಹುಡುಕೊಂಡು ಹೊರಟೋಗ್ತಾ ಇದ್ದೇನು? ಏಯ್ ಸುಧಾ, ಬಾಯ್ಲೆ. ಬರ್ತೀನರೆ. ಏನ್ ಸರಳ, ಟೀಚರ್ ಪಾಠ ಮಾಡ್ತಿದ್ದಾಗ ತೂಕಡಿಸ್ತಿದ್ಯಲ್ಲ, ಏನ್ ಕನಸು ಕಾಣ್ತಿದ್ದೆ? ನೀನ್ ತೂಕಡಿಸ್ತಿದ್ದಾಗ ನೀನೇನ್ ಕನಸು ಕಾಣ್ತಿದ್ದೆ? ಕಲ್ಪನಾ ಲೋಕದಲ್ಲಿ ವಿಹಾರ ಮಾಡ್ತಿದ್ದೆ, ನನ್ನ ಪ್ರಿಯತಮನ್ ಜೊತೆಲಿ ಆನಂದವಾಗಿ ಹಾಡ್ತಿದ್ದೆ. ನೀನು? ನಾನು ಅಷ್ಟೇ. ನನ್ ಕನಸಿನಲ್ಲಿ ಪ್ರಿಯತಮ ನನ್ ಪ್ರೀತಿಯಿಂದ ತಪ್ಕೊಂಡು ಪ್ರೇಮಗೀತೆ ಹಾಡ್ತಿದ್ದ. ಶಟ್ ಅಪ್. ಯಾಕೆ? ಯಾರನ್ ಕೇಳಿ ನೀನ್ ಆ ಥರ ಕಲ್ಪನೆ ಮಾಡ್ಕೊಂಡೆ? ಚೆನ್ನಾಗಿದೆ. ಹೊಳೆ ನೀರ್ಗೆ ದೊಣ್ಣೆ ನಾಯಕನ ಅಪ್ಪಣೆ ಅಂದ ಹಾಗೆ ಕನಸು ಕಾಣೋದಕ್ಕೂ ನಿನ್ ಪರ್ಮಿಷನ್ ಕೇಳ್ಬೇಕಾ? ಬೇಕಾಗಿಲ್ಲ, ಧಾರಾಳವಾಗಿ ಕನಸು ಕಾಣು. ನಿನ್ನ ಆಸೆಯಲ್ಲ ಬರೀ ಕನಸೆ. ಸತ್ರು ಈ ಜನ್ಮದಲ್ಲಿ ನೀನ್ ಸಾಗರ್ನ ಮದುವೆ ಮಾಡ್ಕೊಳಕ್ಕೆ ಆಗಲ್ಲ. ಅವನು ಯಾವತ್ತಿದ್ರು ನನಗ್ ಸೇರಿದವನು, ನನ್ನವನು. ಇವಳ ಅಪ್ಪನೇ ಚತುರ್ಮುಖ ಬ್ರಹ್ಮ, ಇವಳು ಹೇಳೋದನ್ನೆಲ್ಲ ಹಣೆಯಲ್ಲಿ ಬರೆದು ಬಿಡ್ತಾನೆ. ಸುಧಾ, ಅವಳು ಹೇಳಿದ್ಲಲ್ಲ ಸಾಗರ್ ಅಂತ, ಯಾರೇ ಅವರು? ನಮ್ಮವ್ರ ಪಕ್ಕದ ಹಳ್ಳಿಲಿ ವಿಶ್ವನಾಥ ರಾಯರು ಅಂತ ಒಬ್ಬ ಶ್ರೀಮಂತ ಜಮೀನ್ದಾರ್ ಇದ್ದಾರೆ. ಅವ್ರ ಮಗನೇ ಈ ಸಾಗರ್, ನಮ್ ತಂದೆ ಸ್ಟೂಡೆಂಟ್. ಓ, ಅವಳಿಗೆ ಹೇಗೆ ಪರಿಚಯ? ಪರಿಚಯನಾ? ಹತ್ರ ಸಂಬಂಧ ಕಣೆ. ಸಾಗರ್ ತಂದೆ ವಿಶ್ವನಾಥ ರಾಯರಿಲ್ವಾ, ಅವ್ರ ಎರಡನೇ ಹೆಂಡತಿ ಅಣ್ಣ ಒಬ್ರಿದ್ದಾರೆ, ಕಾಳಿಂಗರಾಯ ಅಂತ. ಅವ್ರ ಮಗಳೇ ಈ ಶಾರಳ. ಅಂದ್ರೆ ಸಾಗರ್ಗೆ ಮಲ್ತಾಯಿ ಅಣ್ಣನ ಮಗಳು ಅನ್ನು. ಕರೆಕ್ಟ್. ಓ, ಅದಕ್ಕೆ ಅಷ್ಟು ಜೋರು. ಅಬ್ಬಾ, ಈಗ ಕಾರ್ ಕೆಟ್ಟೋಯ್ತು. ಏನ್ರಮ್ಮ ಫೋನ್ ಮಾಡಿದ್ರೆ? ಫ್ಯಾನ್ ಬೆಲ್ಟ್ ಕಟ್ಟಾಗಿದೆ. ಮೊನ್ನೆ ತಾನು ಹಾಕೊಟ್ಟಿದ್ನಲ್ಲ. ಅದೆಲ್ಲ ನನಗೆ ಗೊತ್ತಿಲ್ಲ, ರಿಪೇರಿ ಮಾಡ್ಕೊಂಡು ಮನೆಗೆ ತಾನೆ. ಸರಿ. ನೀವೇನು ಹೆದರಬೇಡಿ, ನಾಳೆ ನಿಮ್ಮಂತೆನೇ ಆಗುತ್ತೆ ಕೇಸು. ಧೈರ್ಯವಾಗಿ ಹೋಗಿ. ನಾಳೆ ಮೀಟ್ ಮಾಡ್ತೀನಿ ನಿಮ್ಮನ್ನ. ಸಾಗರ್ ಇಲ್ಲೇ ಇದೆಯಲ್ಲ, ನೀನೆಲ್ಲಾದ್ರೂ ಹೊರಟೋಗಿದ್ದಿದ್ರೆ ನನ್ನ ಎದೆ ಒರ್ದ್ ಹೋಗ್ತಿತ್ತು. ಏನ್ ಮಾಡ್ಲಿ ಈಗ ಅಂತ ಅನ್ಕೊಳ್ತಿದ್ದಾಗ ದೇವ್ರ ಹಾಕ್ ಪ್ರತ್ಯಕ್ಷ ಆಗ್ಬಿಟ್ಟೆ. ಇನ್ನು ಬಿಡ್ತೀನ ನಿನ್ನ? ನಡಿ ಹೋಗೋಣ. ಎಲ್ಲಿಗೆ? ಮನೆಗೆ. ನನಗೆ ಸ್ವಲ್ಪ ಕೆಲಸ ಇದೆ. ಗಂಟೆ 5 ಆಯ್ತು, ನನಗ್ ಗೊತ್ತು ನಿನಗಿರೋ ಕೆಲಸ. ನಡಿ. ನಮ್ ಸೀನಿಯರ್ ಜೊತೆಗೆ ಆಫೀಸ್ಗೆ ಹೋಗ್ಬೇಕು. ನಾಳೆ ಕೇಸಿನ ವಿಷಯ ಚರ್ಚೆ ಮಾಡೋದಿದೆ. ಪ್ಲೀಸ್ ನನ್ನ ಸ್ಕೂಟ್ರಲ್ಲಿ ಮನೆಗ್ ಬಿಟ್ಬಿಡು. ಯಾಕೆ? ನಿನ್ ಕಾರ್ ಏನಾಯ್ತು?
ಕೆಟ್ಟ ಹೋಯ್ತು. ನಂಜೆಯ ರಿಪೇರ್ ಮಾಡ್ಕೊಂಡು ತರ್ತಾನೆ. ಪ್ಲೀಸ್ ಸಾಗರ್, ಇವತ್ತೊಂದಿನ ನನ್ ಮನೆಗ್ ಬಿಟ್ಬಿಡು. ಆಟೋನಲ್ಲೂ ಬಸ್ನಲ್ಲೂ ಹೋದ್ರೆ ಆಗೋಲ್ವಾ? ನಿನ್ ಸ್ಕೂಟರ್ ಇರೋವಾಗ ನಾನ್ ಯಾಕೆ ಆಟೋಲ್ ಹೋಗ್ಲಿ? ಅದೇನು ಆಗಾಗ ನಿನ್ ಕಾರು ನನ್ ಕೋರ್ಟ್ ಮುಂದೆ ಕೆಟ್ಟು ಹೋಗ್ಬೇಕಾ? ನನ್ ಕಾರಲ್ವಾ, ನನ್ ಮನಸ್ ಗೊತ್ತು. ಓ, ಹಾಗಾದ್ರೆ ಕೆಟ್ಟಿರೋದು ಕಾರಲ್ಲ, ಮನಸ್ಸು. ಬಾ ಸಾಗರ್, ನೀನೇ ಡ್ರೈವ್ ಮಾಡ್ಕೊಂಡು ಹೋಗು. ನಾನೊಂದ್ಸಲ ಯಾಕೆ? ಅದ್ ನನಗ್ ಬರಲ್ಲ. ಕೂತ್ಕೋ. ಕೂತ್ಕೊಳ್ಳ. ಇಳಿ ಮತ್ತೆ. ನೀನೆಲ್ಲಿಗೆ ಹೋಗ್ತೀಯಾ? ನಾ ಹೇಳಿಲ್ವ ನನಗೆ ಬೇರೆ ಕೆಲಸ ಇದೆ, ನಮ್ ಸೀನಿಯರ್ ನನಗೋಸ್ಕರ ಕಾಯ್ತಾ ಇರ್ತಾರೆ ಅಂತ. ವರ್ಕ್ ವೈಲ್ ಯು ವರ್ಕ್, ಪ್ಲೇ ವೈಲ್ ಯು ಪ್ಲೇ ಅಂತ ಕೇಳಿದ್ಯಾ? ಅದೇ ಮಾತ್ರ ನಿನ್ಗೆ ಹೇಳ್ತಾ ಇರೋದು. ಇದು ಜಾಲಿ ಆಗಿರ್ಬೇಕಾ ಟೈಮು. ಇರು, ನಾನು ಡ್ರೆಸ್ ಬದಲಾಸ್ಕೊಂಡ್ ಬರ್ತೀನಿ. ಎಲ್ಲಿಗಾದ್ರೂ ಹೋಗೋಣ? ಓಕೆ, ನಾನು ಒಬ್ಬ ನಿನಗೋಸ್ಕರ ಕಾಯ್ತಾ ಇರ್ತೀನಿ. ಓಕೆ. ಸಾಗರ್, ಮನೆಗ್ ಬಾ, ನೀನು ಮಾಡ್ತೀನಿ. ಏನೇ ಸುಧಾ, ಬಂದು ಬಹಳ ಹೊತ್ತಾಯ್ತಾ? ಐ ಆಮ್ ಸಾರಿ, ಐ ಆಮ್ ವೆರಿ ಸಾರಿ. ಅದಾದ ಅಯ್ಯೋ ಹೊರಟೆ ಬಿಟ್ಟೆ. ಏ ಸುಧಾ, ನೆಕ್ಸ್ಟ್ ಸ್ಟಾಪ್ ನಲ್ಲಿ ಇಳಿಬೇಕು. ಅದೆಲ್ಲ ನನಗೆ ಗೊತ್ತಿಲ್ಲ, ಇಳಿ ಅಂದ್ರೆ ಇಳಿದು ಬಿಡಬೇಕು. ಏ ಸುಧಾ, ಕೆಳಗಿಳಿತೀಯಾ ಇಲ್ಲ ನಾನೇ ಅಲ್ಲಿಗೆ ಬರಲ್ಲ? ಟೈಮ್ ಆಯ್ತು ಸಾಗರ್. ಟೈಮ್ ಆಯ್ತಾ? ನನ್ಗೆಲ್ಲ ಗೊತ್ತಿದೆ. ಅಪ್ಪ ಕಂಡಕ್ಟರ್. ಏನ್ ಸರ್? ಈ ಹುಡುಗಿನ ಕೆಳಗಿಳಿಸಪ್ಪ. ಯಾಕೆ ಸರ್? ಗಂಡ ಹೆಂಡ್ರಿ ಜಗಳ, ಕೋಪ ಮಾಡ್ಕೊಂಡ್ಬಂದ್ಬಿಟ್ಟಿದ್ದಾಳೆ. ಏನ್ ತಾಯಿ, ನಿಮ್ ಯಜಮಾನ್ ರಾಸ್ಕರ್ ಇದ್ದಾರೆ, ಇಳಿಬಾರ್ದಾ? ಕಂಡಕ್ಟರ್, ನಾನು ಎಲ್ಲಿವರೆಗೂ ಟಿಕೆಟ್ ತಗೊಂಡಿದ್ದೀನಿ ಗೊತ್ತಾ? ಅಯ್ಯೋ, ಎಲ್ಲ ಗೊತ್ತು, ಇಳಿರಮ್ಮ. ಏನ್ರಿ, ನೀವ್ ನನ್ನ ಯಜಮಾನ್ರಾ? ಅಲ್ಲ ಅಂತ ನಿನ್ ಹೃದಯ ಮುಟ್ಕೊಂಡು ಹೇಳು. ಲವ್ ಸ್ಪಾಟ್ ನಲ್ಲಿ ಇರುವಂತ ನಾನು ನಿನ್ಗೆ ಹೇಳಿದ್ದು. ಯಾಕೆ ಬಸ್ಸಲ್ಲಿ ಬಂದೆ? ನಿಮ್ಗೋಸ್ಕರ ಕಾದು ಕಾದು ಸಾಕಾಗೋಯ್ತು. ಏನ್ ಮಾಡ್ಲಿ ಹೇಳು, ಆ ಕರಡಿ ಕೈ ಸಿಕ್ಕಾಕೊಂಡು ಬಿಡಿಸ್ಕೊಂಡು ಬರ್ಬೇಕಾದ್ರೆ ಸಾಕಾಗೋಯ್ತು. ನಿಮ್ ಕಷ್ಟನ್ ಹೇಳ್ತೀರಾ ಹೊರತು ನನ್ ಕಷ್ಟನ್ ವಿಚಾರಿಸಲ್ವಲ್ಲ? ನಿನಗೇನು ಕಷ್ಟ? 7 ಗಂಟೆ ಆದ್ರೆ ಹಾಸ್ಟೆಲ್ ವಾರ್ಡನ್ ಸೇರ್ಸಲ್ಲ. ಈ ಟೈಮ್ ನೋಡಿ. ಏನು ಯೋಚನೆ ಮಾಡ್ಬೇಡ, ಸ್ಕೂಟರ್ ಕೂತು ಅರ್ಧ ಗಂಟೆಲಿ ವಿಹಾರ ಎಲ್ಲ ಮುಗಿಸ್ಕೊಂಡು ಕಾಫಿನೂ ಕುಡ್ಕೊಂಡು ನಿನ್ನ ಹಾಸ್ಟೆಲ್ ಸೇರಿಸ್ಬಿಡು. ಇದೇನಾ ಕೂತ್ಕೊಳ್ಳೋ ಚಂದ? ಗಾಡಿ ಮೂವ್ ಆದ್ರೆ ಬಿದ್ದು ಬಿಡ್ತೀಯ ಅಷ್ಟೇ. ನಾನೇನ್ ಮಾಡ್ಲಿ? 2 ಕೈ ಬಿಗಿಯಾಗಿ ನನ್ನ ತಪ್ಕೊಂಡು ಕೂತ್ಕೋ. ನಂಗ್ ನಾಚಿಕೆ ಆಗುತ್ತೆ. ನಾಚ್ಕೊಂಡ್ರು ಸ್ಕೂಟರ್ ಅಲ್ಲಿ ಹೋಗಕ್ಕಾಗತ್ತ ಅಮ್ಮ? ತಪ್ಕೋ. ಅದು ಅಯ್ಯಯ್ಯ. ಇಬ್ರು ಜೊತೆಲಿದ್ರೆ ಸುಲಭವಾಗಿ ಪ್ರೀತಿ ಸಂಪಾದಿಸಬಹುದು ಅಂತ ಕಷ್ಟಪಟ್ಟು ಒಪ್ಸಿ ಮನೆ ಮಾಡಿಟ್ಟೆ. ಆದ್ರೆ ನಿನ್ ಸೋದ್ರಳಿಯ ಕೈಗೆ ಸಿಕ್ಕಲ್ಲ. ಅಯ್ಯೋ, ಏನಾಯ್ತು ಸಾಗರ್? ಆಕ್ಸಿಡೆಂಟ್. ಕಾರ, ಲಾರಿನ, ಬಸ್ಸ? ಯಾವ್ದು ಗುದ್ದಿದೆ? ಗೋಡೆಗೆ. ಯಾಕೆ? ನಿನ್ನೆಲ್ಲಿ ಬಿಟ್ಟು ಹೋದ್ನಾ? ಆ ಜಯನಗರ 3rd ಬ್ಲಾಕ್ ನಲ್ಲಿ ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ ಇದೆಯಲ್ಲ, ಅಲ್ಲಿ ಒಂದ್ ಮಗು ಈ ಕಡೆಯಿಂದ ಕೈ ಹಿಡಿದು ಬಿಡ್ತು. ಈ ಕಡೆಯಿಂದ ಸರ್ರ್ ಅಂತ ಆ ಕಡೆ ಕ್ರಾಸ್ ಮಾಡ್ತು.
ಅದನ್ನ ಉಳಿಸೋಕ್ ಹೋಗಿ ಗೋಡೆ ಗುದ್ದುಬಿಟ್ಟೆ. ಹಾಳಾದ್ ಮಗು ನಿನಗೆ ಅಡ್ಡ ಬರ್ಬೇಕಾ? ಕೆನ್ನೆಗೆ 2 ಬಾರಿಸ್ಬೇಕಾಗಿತ್ತು. ಎಂಥ ಮಾತಾಡ್ತೀಯ ನೀನು? ಮಕ್ಕಳು ಅಂದ್ರೆ ನನಗ್ ಪ್ರಾಣ. ಆಹಾ, ಮಗು ಅಂದ್ರೆ ಇಷ್ಟು ಇಷ್ಟ ಇಟ್ಕೊಂಡು ನನ್ ಕಂಡ್ರೆ ಓಡ್ ಹೋಗ್ತೀಯಲ್ಲ, ಮಗು ಬೇಡ. ಅಯ್ಯೋ, ಎಲ್ಲಿ ಮುಟ್ಟಿದ್ರು ಕೂಕೋತಿಯಲ್ಲ. ನೀನ್ ಮುಟ್ಟಿದ ಕಡೆ ಎಲ್ಲ ನೋವಾಗುತ್ತಲ್ಲ. ಬೆಳಗ್ಗೆ ಎದ್ದು ಯಾವ ಪಾಪಿ ಮುಖ ನೋಡಿದ್ನೋ. ಹೌದಾ? ನೀನ್ ರೆಸ್ಟ್ ತಗೋತೀನಿ. ನಾನ್ ಬಂದೆ. ಬಾ, ನಿಧಾನಕ್ ಬಾ. ಅಯ್ಯೋ, ನಿನ್ನ ಮನೆ ಕಾಲ ಮೈ ಮೇಲೆ ಬೀಳ್ತಾ ಇದೆಯಲ್ಲ. ಪೆಟ್ಟಾಗಿದೆಯಲ್ಲ ಪಾಪ. ಬಾಯ್ ತೆಗಿ, ತಿನ್ನಿಸ್ತೀನಿ. ಇದೇನು ಯಶೋಧ ಕೃಷ್ಣ ನಾಟಕನ ತಿನ್ಸೋದಕ್ಕೆ? ಕೈ ನೋವುತ್ತೆ, ನಾನ್ ತಿನ್ನಿಸ್ತೀನಿ ಸಾಗರ್. ಎಲ್ಲ ಮಾಡ್ಬಾರ್ದಮ್ಮ ನೀನು. ಯಾಕೆ? ತಪ್ಪೇನು? ನಾನು ನೀನ್ ಹೆಂಡತಿಯಾಗೊಳ್ತಾನೆ. ಆ ಕಾಲ ಬರ್ಲಿ, ಯಾವಾಗ ತಿನ್ಸುವಂತೆ. ಇಲ್ಲಿ ಕೊಡಿಲ್ಲ, ನಾನು ತಿಂತೀನಿ. ಪ್ಲೀಸ್ ಇಲ್ಲಿ ಕೊಡಿಲಿ. ತಗೋ. ಬಾ ಕಾಳಿಂಗ, ಎಂಥ ಮಗಳು ಹುಟ್ಟಿಸ್ತೀಯೋ ನೀನು. ನೀನ್ ನೆಗದು ಬಿದ್ದನ ಸಾಯ. ಸರಳ, ಇಲ್ಲಾಕ್ ಮಲ್ಕೊಂಡೆ ನೀನು? ಇನ್ನಿಲ್ಲಿ ಅಲ್ಲಿ ಮಲ್ಕೊಳ್ಳ. ನನ್ ರೂಮ್ಗೆ ಯಾಕೆ ಬಂದೆ ಅಂತ? ನಿನಗ್ ಪೆಟ್ಟಾಗಿದ್ಯಲ್ಲ, ಒಂದ್ ಹೊತ್ನಲ್ಲಿ ನೋವು ಹೆಚ್ಚಾಗಿ. ನೀರ್ ಬೇಕು ಅಂದ್ರೆ ಏನ್ ಮಾಡ್ತೀಯಾ? ನೀರು ಕುಡಿಯೋದು ಗೊತ್ತಾಗೋದಿಲ್ವಾ ನನಗೆ? ಸಾಗರ್, ನಾನು ತುಂಬಾ ಪ್ರೀತಿಸ್ತೀನಿ. ನನ್ ಕಂಡ್ರೆ ಸ್ವಲ್ಪ ಕೂಡ ಪ್ರೀತಿನೇ ಇಲ್ಲ ನಿನ್ಗೆ. ನನ್ ರೂಮ್ ನಲ್ಲಿ ನೀನ್ ಬಂದ್ ಮಲ್ಕೊಳ್ಳೋದು ಯಾವ ಸೀಮೆ ಪ್ರೀತಿ ಅಂತ? ಪ್ರೀತಿ ಅನ್ನೋದು ಹೃದಯಕ್ಕೆ ಸಂಬಂಧಪಟ್ಟಿದ್ದು. ಅದು ಮನಸ್ಸಿಗೆ ಅರಿವಾಗಬೇಕು ಹೊರತು ಮಾತಲ್ಲಿ ಹೇಳೋಂಥದ್ದಲ್ಲ. ಹೋಗಿ ಊಟ ಮಾಡಿ ನೆಮ್ಮದಿಯಾಗಿ ನಿನ್ ರೂಮ್ ನಲ್ಲಿ ಮಲ್ಕೊ ಹೋಗು. ನಾನ್ ಸ್ವಲ್ಪ ಹೊತ್ತಿಲ್ಲೇ ಇದ್ದು ಬಿಸಿ ನೀರ್ ಶಾಖ ಕೊಡ್ಲಾ? ನಿನಗೆ ಯಾಕೆ ಶ್ರಮ? ಪಾಪ ಬೆಳಗ್ಗೆಯಿಂದ ನೀನು ಎಷ್ಟು ತೊಂದರೆ ಪಟ್ಟಿದ್ಯಾ? ಏನ್ ಕಥೆ? ನಿದ್ದೆ ಇಲ್ಲ, ಬುದ್ಧಿ ಇಲ್ಲ. ಹೋಗು, ಜೊತೆಲೇ ಇರ್ತೀನಿ. ಅಂತೆ ಹೋಗು. ಹೋದ್ ಜನ್ಮದ ಜಿಗಣೆ ಇವಳು. ಒಂದು ಕಡೆಗೆ ನೆಮ್ಮದಿಯಾಗಿ ಇರೋದಕ್ಕೆ ಅವಕಾಶ ಇಲ್ಲ ಈ ಮನೆಯಲ್ಲಿ.